ಅಧಿವೇಶನದ ನಂತರ ಒಟ್ಟು ಅಧಿವೇಶನದ ಉಪಲಬ್ಧಿ, ಬೆಳವಣಿಗೆ ಅಥವಾ ವೈಫಲ್ಯದ ಬಗ್ಗೆ ತಮ್ಮ ಮೂಲಕ ಜಿಲ್ಲೆಯ ಕ್ಷೇತ್ರದ ಜನರಿಗೆ ತಿಳಿಸುವ ದೃಷ್ಟಿಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿ ಕರೆದ ಮೇಲೆ ಸಾಕಷ್ಟು ರಾಜಕೀಯವಾದಂತಹ ಬೆಳವಣಿಗೆಗಳು ಕೂಡ ಆಗಿದೆ. ನಾನು ಎರಡು ವಿಷಯದ ಬಗ್ಗೆ ತಮ್ಮ ಅವಗಾಹನೆಗೆ ತರುವುದಕ್ಕೆ ಪ್ರಯತ್ನ ಪಡ್ತೇನೆ. ಸಂವಿಧಾನ ವಿರೋಧಿಯಾಗಿ ಧರ್ಮದ ಆಧಾರದ ಮೇಲೆ, ರಿಲಿಜನ್ನ ಆಧಾರದ ಮೇಲೆ ಮೀಸಲಾತಿ ಇಡಬಾರದು ಅಂತ ಹೇಳುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ನಿರ್ಮಾತೃನ ಆಶಯ ಆಗಿದ್ದರೂ ಕೂಡ ಆಗಿನ ಕಾಲದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ಸೇರಿದಂತೆ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಆದಂತಹ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಇಡಬಾರದು ಅಂತೇಳಿ ಹೇಳಿದರೂ ಕೂಡ ಧರ್ಮದ ಆಧಾರದ ಮೀಸಲಾತಿ ದೇಶ ಒಡೆಯುವುದಕ್ಕೆ ಕಾರಣ ಆಗ್ತದೆ, ಸಂವಿಧಾನ ವಿರೋಧಿ ಅದು ಅಂತೇಳಿ ಇದ್ದರೂ ಕೂಡ ಹಠದಲ್ಲಿ ಈ ಬಾರಿ ಸರಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತ ಅಂತ ಹೇಳುವ ಶಬ್ದ ಉಪಯೋಗ ಮಾಡಿ ಕೇವಲ ಮುಸ್ಲಿಮರಿಗೆ ಮೀಸಲಾತಿಯ ಕಾನೂನನ್ನು ಪಾಸ್ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ಅದು ತೋರಿಸ್ತಾ ಇದೆ. ತುಷ್ಟೀಕರಣದ ಪರಾಕಾಷ್ಠೆಗೆ ಕಾಂಗ್ರೆಸ್ ತಲುಪಿದೆ. ಸಂವಿಧಾನ ವಿರೋಧಿಯಾದರೂ ಪರವಾಗಿಲ್ಲ, ನಾವು ಅದನ್ನು ಅನುಷ್ಠಾನಕ್ಕೆ ಮಾಡಿಯೇ ಮಾಡ್ತೇವೆ ಅಂತೇಳಿ ಎರಡೂ ಸದನಗಳಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ. ಇದರ ಬಗ್ಗೆ DK ಶಿವಕುಮಾರ್ ಹತ್ರ ಒಬ್ಬರು ಪ್ರೈವೇಟ್ ಚಾನೆಲ್ನವರು ಪ್ರಶ್ನೆ ಕೇಳಿದಾಗ ಇದು ಸಂವಿಧಾನ ವಿರೋಧಿ ಅಲ್ವೇ ಅಂತೇಳಿ ಕೇಳಿದರೆ ಹೌದು ಹೇಳ್ತಾರೆ. ಅವರ ಮೊದಲ ಉತ್ತರವೇ ಮೀಸಲಾತಿ ಧರ್ಮದ ಆಧಾರದ ಮೇಲೆ ಮಾಡಬಾರದು ಅಂತೇಳಿ ಗೊತ್ತಿಲ್ವ ನಿಮಗೆ ಅಂತ ಹೇಳಿದರೆ ಮಾಡಬಾರದು ಅಂತ ಹೇಳುವಂಥದ್ದನ್ನು ಒಪ್ಪಿಕೊಂಡು ಎಲ್ಲಿಯವರೆಗೆ ಹೇಳ್ತಾರೆ ಅಂತ ಹೇಳಿದರೆ ಇವರು ಕೋರ್ಟಿಗೆ ಹೋಗಲಿ, ಕೋರ್ಟಿನ ತೀರ್ಪು ಏನೇ ಬರಲಿ, ಕೋರ್ಟಿನ ತೀರ್ಪು ಬಂದರೆ ನಾವು ಸಂವಿಧಾನವನ್ನು ಕೂಡ ಬದಲಿಸುವುದಕ್ಕೆ, ಈ ಮೀಸಲಾತಿ ಕೊಡುವುದಕ್ಕೆ ಸಿದ್ಧ ಅಂತ ಹೇಳುವಂತಹ ರೀತಿಯಲ್ಲಿ ಸಮಾಜವನ್ನು ಒಡೆಯುವಂತಹ, ಸಂವಿಧಾನಕ್ಕೆ ವಿರೋಧವಾದಂತಹ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಜಮೀರ್ ಅವರು ಈ ಮುಖ್ಯಮಂತ್ರಿಗಳ ಆರೋಗ್ಯದ ಕಾರಣಕ್ಕೆ ಬಜೆಟನ್ನು ಹಿಡ್ಕೊಂಡು ಬಂದವರು ಯಾರು ಅಂತೇಳಿ ಕೇಳಿದರೆ ಜಮೀರ್ ಅವರು. ನಮಗೆ ಆವಾಗಲೇ ಅವರು ಸೂಚ್ಯವಾಗಿ ಹೇಳಿದ್ದಾರೆ, ಇದು ಹಲಾಲ್ ಬಜೆಟ್ ಅಂತೇಳಿ ಹೇಳುವುದಕ್ಕೆ ಯಾವುದೇ ರೀತಿಯ ಸಂಶಯ ಪಡಬೇಕಾಗಿಲ್ಲ. ನಾನು ವಿವರವನ್ನು ಕೊಡ್ತೇನೆ. ಬಜೆಟಿನ ಗಾತ್ರ ಮಾತ್ರ 4,09,000. ಅಭಿವೃದ್ಧಿಗೆ ಸಿಗುವ ಹಣ ಎಷ್ಟು? ಬಂಡವಾಳ ವೆಚ್ಚಕ್ಕೆ ಸಿಗುವ ಹಣ ಎಷ್ಟು? 70,000 ಕೋಟಿ ಮಾತ್ರ. 70,000ದಲ್ಲಿ ಒಂದು ಸಮುದಾಯಕ್ಕೆ 4,000 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. 4,000 ಕೋಟಿ ರೂಪಾಯಿ. ಇದರಲ್ಲಿ ಏನೇನೆಲ್ಲ ಮಾಡಿದ್ದಾರೆ, ಎಲ್ಲಿಯವರೆಗೆ ಅಂತ ಹೇಳಿದರೆ 50,000 ರೂಪಾಯಿ ಶಾದಿ ಭಾಗ್ಯ, ಇಮಾಮ್ರಿಗೆ 6,000 ರೂಪಾಯಿ ಭತ್ಯೆ, 150 ಕೋಟಿ ರೂಪಾಯಿ 100 ಉರ್ದು ಶಾಲೆಗಳಿಗೆ. ಮುಸ್ಲಿಮರು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಆದರೆ ಅವರಿಗೆ 150 ಕೋಟಿ ರೂಪಾಯಿ, 50 ಲಕ್ಷ ರೂಪಾಯಿ. ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶಗಳಿಗೆ 100,000 ಕಾಲೋನಿಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕಾಲೋನಿಗಳಿಗೆ 1,000 ಕೋಟಿ ರೂಪಾಯಿ. ಇದು ಅರ್ಥ ಏನು? ಭಾರತದಲ್ಲಿ ಮುಸ್ಲಿಂ ಬಾಹುಳ್ಯ, ಹಿಂದೂ ಬಾಹುಳ್ಯ ಅಂತ ಹೇಳಿಕೊಂಡು ದುಡ್ಡಿಡುವುದಕ್ಕೆ ಇನ್ನು ಶುರು ಮಾಡ್ತಾ ಇದ್ದೀರಾ? ಮುಸ್ಲಿಂ ಕಾಲೋನಿ ಅಂತ ಹೇಳಿದರೆ ಏನದರ ಅರ್ಥ? ಅದರ ಮೇಲೆ ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶ ಯಾವುದು? ಉಳ್ಳಾಲಕ್ಕೆ
ಮುಸ್ಲಿಂ ಮಹಿಳೆಯರಿಗೆ ಒಂದು ಕಾಲೇಜ್, ITI ಕಾಲೇಜ್. ಅವರಿಗೆ ಏನು ಎಂತ ಹೇಳ್ತಾರೆ, ಆತ್ಮರಕ್ಷಣೆಗೆ ಅವರಿಗೆ ವಿಶೇಷ ತರಬೇತಿ. ಇಲ್ಲಿ ರೇಪ್ ಆಗುವಂಥದ್ದು, ಜೀವ ಹೋಗುವಂಥದ್ದು ಹಿಂದೂ ಹೆಣ್ಣು ಮಕ್ಕಳು. ಆತ್ಮರಕ್ಷಣೆಯ ತರಬೇತಿ ಯಾರಿಗೆ ಅಂದರೆ ಮುಸ್ಲಿಂ ಮಹಿಳೆಯರಿಗೆ. ಇದು ಸ್ಪಷ್ಟವಾಗಿ ಏನನ್ನು ತೋರಿಸ್ತದೆ ಅಂತೇಳಿ ಹೇಳಿದರೆ, ಇದು ಹಲಾಲ್ ಬಜೆಟ್. ಅಲ್ಪಸಂಖ್ಯಾತ ಶಬ್ದ ಉಪಯೋಗ ಮಾಡಿದ್ದಾರೆ. 2Bಯಲ್ಲಿ ಬರುವುದು ಮುಸ್ಲಿಮರು ಮಾತ್ರ. ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಬೇರೆ ಸಮುದಾಯಗಳಿದ್ದಾವೆ. ಆದರೆ 2Bಯಲ್ಲಿ ಇರುವುದು ಯಾರು ಅಂತೇಳಿ ಕೇಳಿದರೆ ಕೇವಲ ಮುಸ್ಲಿಮರು ಮಾತ್ರ. ಹಾಗಾಗಿ ಈ ಮೀಸಲಾತಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಬೇರೆಯವರಿಗೆ ಸಿಗುವುದಿಲ್ಲ, ಮುಸ್ಲಿಮರಿಗೆ ಮಾತ್ರ ಸಿಗ್ತದೆ. ಹಾಗಾಗಿ ಇದು ಧರ್ಮದ ಆಧಾರದ ಮೇಲೆ, ರಿಲಿಜನ್ನ ಆಧಾರದ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಂತಹ ಮೀಸಲಾತಿ ಇದು. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಡಾಖಂಡಿತವಾಗಿ ವಿರೋಧಿಸ್ತದೆ. ನಮ್ಮಲ್ಲಿ ಬೆಳ್ತಂಗಡಿಯಲ್ಲೇ ನೀವು ಆಲೋಚನೆ ಮಾಡಿ, ಇವರಿಗೆ ಮೀಸಲಾತಿ ಕೊಡಬೇಕಾದ ಅವಶ್ಯಕತೆ ಉಂಟಾ? ಇಲ್ಲಿಯ ಕಾಂಟ್ರಾಕ್ಟ್ಗಳ ಲಿಸ್ಟ್ ತೆಗಿರಿ. ಇಲ್ಲಿ ಯಾರಿಗೆ ಕೆಲಸ ಹೋಗ್ತದೆ ಅಂತ ಹೇಳುವಂಥದ್ದು ಒಂದು ಬೆಳ್ತಂಗಡಿ ತಾಲೂಕನ್ನೇ ಸ್ಯಾಂಪಲ್ ಮಾಡಿದರೆ ರಿಸರ್ವೇಷನ್ ಇಲ್ಲದೆ 10ರಲ್ಲಿ 4 ಕಾಂಟ್ರಾಕ್ಟ್ರು ಯಾರು ಅಂತೇಳಿ ಕೇಳಿದರೆ ಅವರೇ ಇರೋದು. ಅಂಥದ್ರಲ್ಲಿ ಮೀಸಲಾತಿ ತರುವುದರ ಉದ್ದೇಶ ಏನು? ಒಮ್ಮೆ ಧರ್ಮದ ಆಧಾರದ ಮೇಲೆ ಈ ದೇಶ ಒಡೆಯಿತು. ಇವತ್ತು 4%, ಇದು ಸ್ಯಾಂಪಲ್ ಕೊಟ್ಟು ನೋಡಿದವ್ರೀಗ 4% ಕೊಟ್ಟರೆ ಏನಾಗ್ತದೆ ಅಂತೇಳಿ. ಮುಂದೆ ಒಂದು ಕಾಲ ಬರ್ಬೋದು, ಎಲ್ಲವೂ ಮನಮೋಹನ್ ಸಿಂಗ್ರೇ ಹೇಳಿದ್ದಾರೆ, ಮೊದಲ ಹಕ್ಕು ಯಾರಿಗೆ ಅಂತೇಳಿ ಕೇಳಿದರೆ ಮುಸಲ್ಮಾನರಿಗೆ ಅಂತೇಳಿ ಹೇಳಿದ್ದಾರೆ. ಅಂಥದ್ರಲ್ಲಿ ಒಂದು ದಿನ ಬರ್ಬೋದು 4% ಯಾಕೆ 100%ವು ಅವರಿಗೆ ಕೊಡಿ ಅಂತ ಹೇಳುವಂತಹ ಮಾನಸಿಕ ಸ್ಥಿತಿ ಕಾಂಗ್ರೆಸ್ ಇದ್ದಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಡಾಖಂಡಿತವಾಗಿ ವಿರೋಧಿಸುತ್ತದೆ. ಹನಿ ಟ್ರ್ಯಾಪು, ಫೋನ್ ಟ್ಯಾಪು ಎಲ್ಲಿಯವರೆಗೆ ಅಂದರೆ ಸರ್ಕಾರದ ಒಳಗೆ ನಾವು ಈ ವಿಷಯದ ಬಗ್ಗೆ ಚರ್ಚೆ ತೆಗೆಯಬೇಕು ಅಂತೇಳಿ ಹೇಳಿದಾಗ ಸರ್ಕಾರದ ಪ್ರಮುಖ ಮಂತ್ರಿಯೇ ಅವರದೇ ಸರ್ಕಾರದ ಇನ್ನೊಂದು ಮಂತ್ರಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಸುಮಾರು 42 ಜನರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಹೇಳಿದರೆ, ವ್ಯಕ್ತಿಗತ ಜೀವನದ ಮೇಲೆ ಈ ರೀತಿಯ ಒಂದು ಕೀಳುಮಟ್ಟದ ರಾಜಕೀಯ ಮಾಡುವಂಥದ್ದು ಇದು ನಿಜವಾಗಿ ಎಲ್ಲರೂ ಪಕ್ಷಭೇದ ಮರೆತು ಆಲೋಚನೆ ಮಾಡಬೇಕಾದಂತಹ ಒಂದು ವಿಷಯ. ನೈತಿಕವಾಗಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರುವವರ ಬಗ್ಗೆ ಜನ ಈಗಲೇ ಬಹಳ ಸಣ್ಣ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ಏನಾದರೂ ಸಾರ್ವಜನಿಕದ ವಲಯದಲ್ಲಿ ಬಂತು ಅಂತೇಳಿ ಆದರೆ ಈ ವ್ಯವಸ್ಥೆಗೆ ಗೌರವ ಇಲ್ಲದಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳುವಂಥದ್ದು ಕಾಣುತ್ತದೆ. ಅವರೊಳಗಿನ ಒಪ್ಪಂದ ಬಹುಶಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬದಲಾಗಬೇಕಾದಂತಹ ಪರಿಸ್ಥಿತಿಯ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿಯೇ ಯಾರು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾರೆ ಅವರ ವಿರುದ್ಧ ಈ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ್ತದೆ. ಅದಕ್ಕೆ ಒಂದು ರೀತಿಯಲ್ಲಿ ಖಾದರ್ ಅವರು ಅಪಚಾರ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಜನರಿಂದ ಆಯ್ಕೆ ಆದವರನ್ನು 6 ತಿಂಗಳು ಅವರನ್ನು ನಾನು ಸಸ್ಪೆಂಡ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ಅರ್ಥ ಉಂಟು. ಅಲ್ಲ, ಇನ್ನೂ ಮಾಡ್ಬೋದಲ್ಲ, ಇನ್ನೂ ಸ್ವಲ್ಪ ಸಿಟ್ಟು ಹೆಚ್ಚಾಯಿತು, 5 ವರ್ಷಕ್ಕೆ ಸಸ್ಪೆಂಡ್ ಮಾಡಿದ್ದೇನೆ. ಮಾಡ್ತಾರೆ, ಕ್ರಮ ತಗೊಳ್ಳಬೇಕು. ಒಂದು ವೇಳೆ ಶಿಸ್ತು ತರುವ ದೃಷ್ಟಿಯಲ್ಲಿ 1 ದಿನ 2 ದಿನ ಅಧಿವೇಶನ ಮುಗಿಯುವವರೆಗೆ ಹೀಗೆ 6 ತಿಂಗಳು ಮಾಡುವಂತಹ ಉದಾಹರಣೆ ಎಲ್ಲೂ ಇಲ್ಲ. ಇಡೀ ದೇಶದಲ್ಲಿ ಯಾವುದೇ ವಿಧಾನಸಭೆಯಲ್ಲಿ ಯಾವುದೇ ಲೋಕಸಭೆಯಲ್ಲಿ ಎಲ್ಲೂ ಮಾಡದಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಒಂದು ಅರ್ಥದಲ್ಲಿ ರಾಜಕೀಯ ನಿರ್ಧಾರದ ಹಾಗೆ ಕಾಣ್ತದೆ.